ಎಲ್ರಿಗೂ ನಮಸ್ಕಾರ. ಕೂದಲು ಚೆನ್ನಾಗಿ ಬರಬೇಕಾ, ಹಾಗೆ ಏರ್ ಫಾಲ್ ಆಗಬಾರ್ದಾ, ಚೆನ್ನಾಗಿ ಗ್ರೋತ್ ಆಗಬೇಕಂದ್ರೆ ನಾನು ಮಾಡೋ ಥರ ಮಾಡಿ ಎಣ್ಣೆನ ಕಾಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ. ಒಂದು ಸ್ಟೀಲ್ ಪಾತ್ರೆಗೆ 1 ಲೀಟ್ರಷ್ಟು ಎಣ್ಣೆನ ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆನ. ಇದು ಕೊಬ್ಬರಿ ಒಣಗಿಸ್ಬಿಟ್ಟು ಗಾಣದಿಂದ ಹಾಕ್ಸ್ಕೊಂಬಂದಿರೋಂಥ ಎಣ್ಣೆ ನಾನು ಊರಿಂದ ತಂದಿದ್ದೆ. ಅದನ್ನು 1 ಲೀಟ್ರಷ್ಟು ಹಾಕಿದ್ದೀನಿ. ಕೆಳಗಡೆ ನೋಡಿ ಒಂದು ಸ್ವಲ್ಪ ಗಸಿ ಥರ ಇದೆ. ಎಣ್ಣೆ ಕುದ್ದಾದಮೇಲೆ ಚೆನ್ನಾಗಾಗುತ್ತೆ. ಕುದಿಯುವಾಗ 1.5 ಬಟ್ಲಷ್ಟು ಕರಿಬೇವು, ಒಂದು 3 ಟೇಬಲ್ ಸ್ಪೂನು ಕಲ್ವಂಜಿ ಸೀಡ್ಸು, ಒಂದು 2 ಮೀಡಿಯಮ್ ಗಾತ್ರದ್ದು ಈರುಳ್ಳಿ, ಒಂದು 3 ಬೆಟ್ಟದ ನೆಲ್ಲಿಕಾಯಿ ಜಜ್ಜಿಬಿಟ್ಟು ಹಾಕಿದ್ದೀನಿ ನೋಡಿ. ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಈ ಥರ ನೊರೆ ಬರ್ತಾ ಇದೆ. ಒಂದು 3 ಟೇಬಲ್ ಸ್ಪೂನು ಮೆಂತ್ಯ ಪೌಡ್ರು, ಒಂದು 2 ಟೇಬಲ್ ಸ್ಪೂನು ಜಟಾಮಾಂಸಿ ಬೇರಿನ ಪೌಡ್ರು. ಲಾಸ್ಟ್ ಟೈಮ್ ತರಿಸಿಕ್ಕಿದ್ದೆ ಆನ್ಲೈನಲ್ಲಿ, ಅದೇ ಉಳಿದಿತ್ತು, ಅದನ್ನು ಹಾಕಿದ್ದೀನಿ. ಹಾಕಿಲ್ಲ ಅಂದರೂ ನಡೆಯುತ್ತೆ. 1 ಬಟ್ಲಷ್ಟು ಅಲೋವೆರಾನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿ ಆದಮೇಲೆ ಒಂದು 2 ಇಂಚಷ್ಟು ಹಸಿ ಶುಂಠಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಇದನ್ನು ನೋಡಿ ಹಾಕಿ ಆದಮೇಲೆ ಚೆನ್ನಾಗಿ ಕುದ್ದಿದೆ. ಕಲರೆಲ್ಲ ಚೇಂಜ್ ಆಗಿದೆ ನೋಡಿ. ಅಲೋವೆರಾ ಕಲರು, ಈರುಳ್ಳಿ ಕಲರು, ಸೊಪ್ಪು ಅಂದರೆ ಕರಿಬೇವು ಇದೆಲ್ಲ ಚೇಂಜ್ ಆಗಿದೆ. ಹಿಂಗೆ ಚೆನ್ನಾಗಿ ಕುದಿಸ್ಬೇಕು. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದ್ರೆ ಆಯಿಲ್ ಚೆನ್ನಾಗಿ ರೆಡಿಯಾಗೋಗುತ್ತೆ ನೋಡಿ. ತೋರಿಸ್ತಾ ಇದ್ದೀನಲ್ವ, ಈ ಥರ ಚೆನ್ನಾಗಿ ಕುದಿಸ್ಬೇಕು. ಅದಾದಮೇಲೆ ನಾನಿಲ್ಲಿ ಮತ್ತೆ ಏನೆಲ್ಲ ಆ್ಯಡ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾನು 1/4 ಲೀಟ್ರಷ್ಟು ಎಳ್ಳೆಣ್ಣೆನ ಹಾಕ್ತಾಯಿದ್ದೀನಿ. ದೀಪದ ಎಣ್ಣೆ ಅಂತೀವಿ, ಎಳ್ಳೆಣ್ಣೆ ಅಂತೀವಿ. ಇದು ರೆಡಿನೇ ಹಾಕ್ತಾಯಿದ್ದೀನಿ ನಾನು, ಎಳ್ಳೆಣ್ಣೆ ಹಾಕ್ಸಿಲ್ಲ. ಒಂದು ಅರ್ಧ ಲೀಟ್ರಷ್ಟು ಅಲೋವೆರಾದು ಪ್ಯಾರಾಚೂಟ್ದು ಮೊದಲೇ ನಾನು ತೊಗೊಂಡಿದ್ದೆ. ಕೊಬ್ಬರಿ ಎಣ್ಣೆ ಖಾಲಿ ಆಗಿತ್ತು, ಊರಲ್ಲಿಂದ ಹೋಗಿ ತರೋಕ್ಕಾಗಿರಲಿಲ್ಲ. ಅದು ಸ್ವಲ್ಪ ಉಳಿದಿತ್ತು, ಅದು ಕೂಡ ಹಾಕಿ ಕುದಿಸ್ತಾ ಇದ್ದೀನಿ. ಮನೇಲೇ ಗಾಣದ ಎಣ್ಣೆ ಸಿಕ್ಕಿಲ್ಲ ಅಂದರೆ ಈ ಥರ ರೆಡಿ ಎಣ್ಣೆಗೂ ಮಾಡ್ಕೊಬೋದು. ಇದಕ್ಕೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಮೆಹಂದಿ ಸೊಪ್ಪು 1 ಬಟ್ಲಷ್ಟು ಮೆಹಂದಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಮೆಹಂದಿ ಸೊಪ್ಪು ಹಾಕಿ ಆದಮೇಲೆ ನೊರೆ ಥರ ಉಕ್ಕುತ್ತಾ ಇದೆ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸೌಟಿಂದ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 2ರಿಂದ 3 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡಿ. ಇದೆಲ್ಲ ನೊರೆ ಕಮ್ಮಿ ಆಗೋಗುತ್ತೆ. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೋಡಿ ಕುದಿಯೋದು ಸ್ಟಾಪ್ ಆಗುತ್ತೆ. ಸೊಪ್ಪಿನ ಕಲರೆಲ್ಲ ಚೇಂಜ್ ಆಗಿದೆ ಮೆಹಂದಿ ಸೊಪ್ಪಿಂದು. ಅದಾದಮೇಲೆ ನೋಡಿ ಇಲ್ಲಿ ಈ ಥರ ತಿಳ್ಕೊಂಡಾದ್ಮೇಲೆ ಆಫ್ ಮಾಡಿಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಕಲರ್ ಕೂಡ ಚೇಂಜ್ ಇದೆ. ಸ್ಮೆಲ್ ತುಂಬಾ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ. ನಾನಂತೂ ಎಣ್ಣೆ ಖಾಲಿ ಆದಾಗ ಇದೇ ಥರ ಇಟ್ಕೊತೀನಿ. 6 ತಿಂಗಳವರೆಗೂ ಬರುತ್ತೆ ನನಗೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.